ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿಕನ್ನಡ ಕ್ಲಾಸ್ 1 ಹೂದೋಟ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪಾಠಪೂರ್ವ ಚಟುವಟಿಕೆಯನ್ನು ನೋಡೋಣ. ಈ ಚಿತ್ರಗಳಿಗೆ ಬಣ್ಣ ತುಂಬಲು ತಿಳಿಸಿ. ಇದು ಯಾವ ಚಿತ್ರ? ಗಿಳಿ. 2. ಇದು ಮೀನು. ಇದು ಕುಂಬಳಕಾಯಿ. ಈಗ ಕೇಳಿದ ಪದಗಳು: ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ಪದಗಳ ಅರ್ಥ: ದಿನಾಲು ಅಂದರೆ ಪ್ರತಿದಿನ, ಜೋಕಾಲಿ ಅಂದರೆ ಉಯ್ಯಾಲೆ, ತೂಗುಮಣೆ. ನಂತರ ಅಭ್ಯಾಸ. ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. 1. ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ. ಉತ್ತರ: ತುಂಬ ಇಷ್ಟ. 2. ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ. ಜೋಕಾಲಿ ಆಡಲೆ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ. ನಂತರ 3. ನಿಮ್ಮ ಡ್ಯಾಶ್ ಆಯಿತೆ. ನಿಮ್ಮ ನಡೆದಾಟ ಆಯಿತೆ. 4. ನೀನು ತುಂಬ ಡ್ಯಾಶ್ ಜಾಣೆ. ನೀನು ತುಂಬ ಜಾಣೆ. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಹೂದೋಟ. 1. ಅಜ್ಜಿ ದಿನಾಲೂ ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಅಜ್ಜಿ ದಿನಾಲೂ ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. ಅಜ್ಜಿ ದಿನಾಲೂ ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. 2ನೇಯ ಪ್ರಶ್ನೆ: ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಉತ್ತರ: ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು. 3ನೇಯ ಪ್ರಶ್ನೆ: ಸುಮಾ ಯಾವ ಆಟ ಆಡಿದಳು? ಸುಮಾ ಜೋಕಾಲಿ ಆಟ ಆಡಿದಳು. ಸುಮಾ ಜೋಕಾಲಿ ಆಟ ಆಡಿದಳು. ಈಗ ಯಾರು ಯಾರಿಗೆ ಹೇಳಿದರು, ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ. 1. ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು? ಈ ಮಾತನ್ನು ಸುಮಾಳು ಅಜ್ಜಿಗೆ ಕೇಳಿದಳು. ಈ ಮಾತನ್ನು ಸುಮಾಳು ಅಜ್ಜಿಗೆ ಕೇಳಿದಳು. 2. ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಈ ಮಾತನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು. ಉತ್ತರ: ಈ ಮಾತನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು. 3. ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು? ಈ ಮಾತನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು. ಈ ಮಾತನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು. ನಂತರ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. 1. ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. 2. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. 3. ನನ್ನ ಗೆಳತಿ ತುಂಬ ಜಾಣೆ. ನನ್ನ ಗೆಳತಿ ತುಂಬ ಜಾಣೆ. ಇದಿಷ್ಟು ಹೂದೋಟ ಪಾಠದ ಪ್ರಶ್ನೋತ್ತರಗಳು. ಧನ್ಯವಾದಗಳು.